ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾವು ಗಿನ್ ರೆಸಿಪಿ ತೋರಿಸೋಣ ಅಂತ. ಆ್ಯಕ್ಚುಲಿ ನನಗೂ ಬರ್ತಾ ಇದ್ದಿಲ್ಲ, ನಾನು ಅಜ್ಜಿನ ಕೇಳಿಬಿಟ್ಟು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಮಾಡ್ಕೊಂಡೆ. ನಾನು ಮೊದಲು ಫುಲ್ ಕಷ್ಟ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ತುಂಬ ಸಿಂಪಲಾಗಿ ಮಾಡ್ಬೋದು. ಸೊ ಬನ್ನಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಗೈಸ್, ಇವಾಗ ನಾನು 2 ಲೀಟರ್ ಗಿನ್ನ ಹಾಲು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 kg ಬೆಲ್ಲ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕ್ರಶ್ಟಾಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ, ಕಡಲೆ ಪಪ್ಪು, ಮತ್ತು ತುರಿದಿಟ್ಕೊಂಡಿರೋ 1 ಕೊಬ್ಬರಿ, ಮತ್ತು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಏಲಕ್ಕಿ ಪುಡಿ. ಆಮೇಲೆ ಇಲ್ಲಿ 3/4 kg ಅಷ್ಟು ಅವಲಕ್ಕಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ರೈಸ್ ಉಪಯೋಗಿಸ್ಕೊಬೋದು, ಅಕ್ಕಿನ ಉಪಯೋಗಿಸ್ಬೋದು. ಆ್ಯಂಡ್ ಈಗ ಗೈಸ್, ಇವಾಗ ಹಾಲು ಹಾಕ್ಕೊಳ್ಳೋಣ, ಗಿನ್ನ ಹಾಲು. ಸೊ ಗೈಸ್, ಇವಾಗ ಹಾಲು ಕಾಯಲಿ, ಅಷ್ಟೊತ್ತಿಗೆ ನಾವು ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾನು ಗಸಗಸೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಈಗ ಕಡಲೆ ಪಪ್ಪನ್ನ ಹಾಕೋಣ. ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಸೊ ಗೈಸ್, ಒಬ್ಬೊಬ್ಬರು ಫುಲ್ ಲೈಕ್ ಕಡಲೆ ಪಪ್ಪನ, ಕಡಲೆ ಬೀಜನ ಫುಲ್ ಪೌಡರಾಗಿ ಮಾಡ್ಕೊಳ್ಳೋಣ. ಹಂಗೆ ಕ್ರಶ್ಡ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ನಮಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವು ಈ ಥರ ನೋಡಿ, ಈ ಥರ ಫುಲ್ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಬನ್ನಿ ನೆಕ್ಸ್ಟ್. ಸೊ ಗೈಸ್, ಇದೇ ರೀತಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಳ ಅಂಟ್ಬಿಡುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿ ವಿಡಿಯೋನು ಫುಲ್ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಅಷ್ಟೇ. ಆ್ಯಂಡ್ ಒಂದಷ್ಟು ಜನ ಲೈಕ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದು ಲೈಕ್ ಏನು ಸಿಗ್ನಿಫೈ ಮಾಡುತ್ತೆ ಅಂದರೆ ವಿ ಆರ್ ಡೂಯಿಂಗ್ ಸಮ್ ವರ್ಕ್ ವಿಚ್ ಇಸ್ ಗುಡ್ ಅಂತ ನಮಗೂ ಫೀಲ್ ಆಗುತ್ತೆ. ಆ್ಯಂಡ್ ನಮಗೂ ಮುಂದಿನ ವೀಡಿಯೋಸ್ಗೆ ಫುಲ್ ಎನರ್ಜೆಟಿಕ್ಕಾಗಿ ಬರೋಕ್ಕೆ ನಮಗೂ ಲೈಕ್ ಎನರ್ಜಿ ಸಿಗುತ್ತೆ. ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆ್ಯಂಡ್ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಆ್ಯಂಡ್ ವಿಡಿಯೋನ ಮಾತ್ರ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ. ಸೊ ಇದನ್ನು ನೀವು ಒಂದು ಸ್ವಲ್ಪ ಹೊತ್ತು ಬಿಡಬಾರ್ದಿಲ್ಲ ಅಂದರೆ ತಲೆ ಅಂಟುತ್ತೆ. ಸೊ ಅದಕ್ಕೆ ಇದೇ ರೀತಿ ತಿರುಗಿಸ್ಕೊತಾ ಇರಬೇಕು. ಸೈಡ್ಸಲ್ಲೂ ಕೂಡ ಅಷ್ಟೆ. ಸೊ ಗೈಸ್, ಈಗ ಆಶೀಶ್ ಬಂದಿದ್ದಾನೆ ನಂಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಅವನಿಗೆ ಇದು ನೀಟಾಗಿ ತಿರುಗಿಸ್ಕೊಳಕ್ಕೆ ಬಿಟ್ಟಿದ್ದೀನಿ, ಇಲ್ಲಾಂದರೆ ಅದು ಬಿಟ್ಟರೆ ಲೈಕ್ ತಲೆ ಅಂಟುತ್ತಲ್ಲ ಅದಕ್ಕೆ. ಆ್ಯಂಡ್ ಈಗ ನಾನು ಅವಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಒಂದು ಸತಿ ತೊಳ್ಕೊಳ್ಳೋಣ. ಹೇಳ್ದಂಗೆ ಅಕ್ಕಿ ಬಂದು ಆಪ್ಷನಲ್, ನಿಮ್ಮಿಷ್ಟ, ಹಾಕ್ಕೊಬೋದು. ಸೊ ಗೈಸ್, ಈಗ ಅವಲಕ್ಕಿನ ತೊಳ್ದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಗಿನ್ನನ ಅವಲಕ್ಕಿಯಲ್ಲೂ ಮಾಡ್ತಾರೆ, ರೈಸಲ್ಲೂ, ಅಕ್ಕಿಯಲ್ಲೂ ಮಾಡ್ತಾರೆ, ರವೆಯಲ್ಲೂ ಮಾಡ್ತಾರೆ. ಬಟ್ ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಆ್ಯಂಡ್ ಇವಾಗ ಇದಕ್ಕೆ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಂಡ್ ನಿಮಗೆಲ್ಲ ಗಿನ್ ಅಂದರೆ ಎಷ್ಟು ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ಅವಲಕ್ಕಿನ ಹಾಕ್ಕೊಂಡಿದ್ದಾಯಿತು. ಇದು ಇವಾಗ ಚೆನ್ನಾಗಿ ಬೇಯಬೇಕು. ಬಟ್ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಷ್ಟೇ. ಬಟ್ ಆ್ಯಕ್ಚುಲಿ ಈಸಿನೇ ಮಾಡೋದು. ಸೊ ಗೈಸ್, ನೋಡ್ತಾ ಇರ್ಬೋದು ಇವಾಗ ಬೆಂದಿದೆ. ಲೈಕ್ ತೋರಿಸ್ತೀನಿ ನೋಡಿ, ಈ ಥರ ಇಷ್ಟು ಬೆಂದಿರಬೇಕು ನೋಡಿ, ಬೆಂದಿದೆ. ಸೊ ಇವಾಗ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ. ತಿರುಗಿಸ್ತಾನೆ ಇರಬೇಕು ಆದಷ್ಟು, ಇಲ್ಲಾಂದರೆ ಮತ್ತೆ ತಲೆ ಅಂಟ್ಬಿಡುತ್ತೆ.
ಚೆನ್ನಾಗಿ ಇವಾಗ ಬೆಲ್ಲ ಕರಗಬೇಕಷ್ಟೆ. ನೋಡಿ ಇವಾಗ ಎಷ್ಟು ತಿಕ್ಕಾಗಿದೆ. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ಕರಗಿದೆ ಈಗ. ಆ್ಯಂಡ್ ಈಗಾಗಲೇ ನಾವು ಪೌಡರ್ ಮಾಡ್ಕೊಂಡಿದ್ರಲ್ಲ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಗೈಸ್ ಈಗ ನಾನು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇದು ತುರ್ಕೊಂಡಿದ್ರಲ್ಲ ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಮಿಕ್ಸ್ ಮಾಡ್ಕೊಬೇಕಾದ್ರೆ, ಅಥವಾ ಲೋ ಫ್ಲೇಮಲ್ಲೂ ಇಟ್ಕೊಂಡ್ರು. ಸೊ ಗೈಸ್ ಇವಾಗ ಅದು ಚೆನ್ನಾಗಿ ಆಗಿದೆ, ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ಕ್ಲೋಸ್ ಮಾಡೋಣ ಲಿಡ್ನ. ಆಮೇಲೆ ಒಂದು 5 ಮಿನಿಟ್ಸ್ ಆರಿಸ್ಬಿಟ್ಟು 5 ಮಿನಿಟ್ಸ್ ಬಿಟ್ಟು ಲೈಕ್ ಫ್ಲೇಮ್ನ ಆಫ್ ಮಾಡಬೇಕಾಗುತ್ತೆ. ಆಮೇಲೆ ಅದನ್ನು ಹಾರಕ್ಕೆ ಬಿಡಬೇಕು. ಅದಾದಮೇಲೆ ರೆಡಿ ಆಗುತ್ತೆ. ಗೈಸ್ ಈಗ ಆಗಿದೆ ನೋಡ್ತಾ ಇರ್ಬೋದು. ಆ್ಯಂಡ್ ಇದನ್ನು ಯಾವಾಗಲೂ ರಾತ್ರಿ ಮಾಡಿ ಬೆಳಗ್ಗೆಗೆ ಲೈಕ್ ದೋಸೆ ಜೊತೆನೋ ಏನಕ್ಕಾದ್ರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವನ್ ಚಪಾತಿ ಜೊತೆನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇಲ್ಲಿ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಗೈಸ್. ಆಶೀಷ್ನಿಗೆ ಹೋಗೋಣ, ಅವನಿಗೂ ತುಂಬ ಇಷ್ಟ. ಆಶೀಶ್ ಟೇಸ್ಟ್ ಮಾಡು. ಅಪ್ಪು ಯಾಕೋ ಚೆನ್ನಾಗಿ ಬಂದಿಲ್ಲ ಅನಿಸುತ್ತೆ ಅಪ್ಪು, ಅಲ್ಲ? ಚೆನ್ನಾಗಿದೆಯಾ ನಿಜವಾಗ್ಲೂ? ಚೆನ್ನಾಗಿದೆಯಾ? ಸೂಪರ್. ಥ್ಯಾಂಕ್ ಯು. ಸೊ ನೋಡಿರಲ್ಲ ಗೈಸ್, ಆಶೀಶು ಇಷ್ಟ ಆಯಿತು ಅಂತ ಅಂದ, ಆ್ಯಂಡ್ ಚೆನ್ನಾಗಿದೆ ಅಂತಂದ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಾವು ಯಾವುದೇ ಮುಂದಿನ ವಿಡಿಯೋ ಹಾಕೋರು ನಿಮಗೆ ಫಸ್ಟ್ ನಿಮಗೆ ನೋಟಿಫೈ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರತಿಯೊಂದು ವಿಡಿಯೋ ಬರೋದನ್ನೂ ಫುಲ್ ಕಂಪ್ಲೀಟಾಗಿ ನೋಡಿ, ಯಾವುದೂ ಸ್ಕಿಪ್ ಮಾಡಿಬಿಟ್ಟು ನೋಡಬೇಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಪುಷ್ ಸಿಗುತ್ತೆ ಲೈಕ್ ಬೇರೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಎಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಮರಿಬೇಡಿ, ಓಕೆನಾ? ಬಾಯ್.